ನೋಡಿದ್ಯಾ? The spy who loved me. Superman 1, Superman 2. ಬೇಡ, ಕಿತ್ತೂರು ಚೆನ್ನಮ್ಮ ನೋಡಿದ್ಯಾ? ಆನಂದ್ ಮಾವ, ನಿನ್ನ ಸಿನಿಮಾದ ಬಗ್ಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ಬೇಡ, ಮಲ್ಕೋ. ಏನಮ್ಮ? ಅಲ್ಲಿ ನೋಡಿ. ಓ, ನಮ್ ಸಂತೋಷು ಇವ್ರು ಯಾವಾಗ ಬಂದ? ಸಂತೋಷು 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 ಸಂತೋಷು. ಓ ಪಾಂಡು ಅಂಕಲ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಜ್ಞಾಪಕ ಇದೆಯಾ? ಜ್ಞಾಪಕ ಇಲ್ದೇನಪ್ಪ. ನೋಡಮ್ಮ ವಾಸಂತಿ, ಈ ಹುಡುಗ ಬೇರೆ ಯಾರು ಅಲ್ಲ, ನಮ್ಮ ಆನಂದಪ್ಪನವರ ಅಕ್ಕನ ಮಗ. ಜಪಾನ್ ಏರ್ಲೈನ್ಸ್ ನಲ್ಲಿ ಏರೋಪ್ಲೇನ್ ಓಡಿಸ್ತಾನೆ. ಹಲೋ. ನಮಸ್ತೆ. ಹಾಯ್. ಎಲ್ಲಿ ಆನಂದ್ ಮಾವ? ಕಾಣಿಸ್ತಾನೆ ಇಲ್ವಲ್ಲ? ನಾವಿಬ್ರು ಕನಸಿನಲ್ಲಿ ಸಿನಿಮಾ ವಿಷಯದ ಬಗ್ಗೆ ಜಗಳ ಆಡ್ತಾ ಇದ್ವಿ. ಆನಂದಪ್ಪನವರು ಕಲ್ಕತ್ತಾ, ಬೊಂಬಾಯಿ, ಮದ್ರಾಸು ಅಂತ ಅದೇನೋ ಹೇಳ್ತಾರಲ್ಲಪ್ಪ, ಸೀಮೆನಾರ್. ಅಯ್ಯೋ ಅಂಕಲ್, ಸೀಮೆನಾರ್ ಅಲ್ಲ, ಸೆಮಿನಾರ್. ಸದ್ಯ ಚಾರ್ಮಿನಾರ್ ಅನ್ನಿಲ್ವಲ್ಲ. ಅಲ್ಲಿಗೆ ಹೋಗಿದ್ದಾರೆ. ಬರೋದಿನ್ನು 2-3 ತಿಂಗಳಾಗುತ್ತೆ. ಅಚ್ಚರಿ, ನೀನ್ ಯಾಕೆ ಇಲ್ಲಿ ಮಲಗಿದ್ದಿ? ಯಾವಾಗ ಬಂದೆ? ನಿನ್ನೆ ರಾತ್ರಿ ಬಂದೆ. ನಿನ್ನೆ ಮಧ್ಯಾಹ್ನನೇ ಬರ್ಬೇಕಾಗಿತ್ತು. ನೋಡಿ, ನನ್ಗೆ ಈ ಫ್ಲೈಟ್ ಅಲ್ಲಿ, ಕಾರಲ್ಲಿ, ಟ್ಯಾಕ್ಸಿಯಲ್ಲಿ, ಟ್ರೈನ್ ಅಲ್ಲಿ ಓಡಾಡಿ ಓಡಾಡಿ ತುಂಬಾ ಬೋರ್ ಆಗೋಗಿತ್ತು. ಅದಕ್ಕೆ ನಮ್ಮ ಊರಿನ ಬಸ್ ನಲ್ಲಿ ಬರೋಣ ಅಂತ ಆಸೆ ಆಯ್ತು. ಬಸ್ ಹತ್ತದೆ. ಬಸ್ಸು ಬಳ್ಳಾರಿ ಹತ್ರ ಬ್ರೇಕ್ ಡೌನ್. ಆಮೇಲೆ ಕಂಡಕ್ಟರ್ ಕೇಳಿದ್ದಕ್ಕೆ, ಸ್ವಲ್ಪ ಇರಿ ಸ್ವಾಮಿ, ಸ್ಪೇರ್ ಬಸ್ ಬರುತ್ತೆ ಅಂದ. ಇದ್ದೆ. ರಾತ್ರಿ ಆಗೋಯ್ತು. ಎಲ್ರಯ್ಯ ಸ್ಪೇರ್ ಬಸ್ ಅಂತ ಕೇಳಿದೆ. ಅಯ್ಯೋ ಸ್ವಾಮಿ, ಸ್ಪೇರ್ ಬಸ್ ಇದೆ, ಸ್ಪೇರ್ ಡ್ರೈವರ್ ಇಲ್ಲ ಅಂದ. ಯಾಕೆ ಬಂದೆ? ಅಷ್ಟರಲ್ಲಿ ಇನ್ಸ್ಪೈರ್ ಕಂಪನಿ ಲಾರಿ ಬರ್ತಾ ಇತ್ತು. ಅಪ್ಪ, ಸ್ವಲ್ಪ ಸಂಡೂರಿ ಡ್ರಾಪ್ ಕೊಡ್ತೀನಪ್ಪ ಅಂತ ಕೇಳಿದೆ. ಮೇನ್ ರೋಡ್ ಅಲ್ಲಿ ಇಳಿಸ್ದ. ಅಲ್ಲಿಂದ ನಡ್ಕೊಂಡ್ ಬಂದೆ. ಇಲ್ಲಿ ಬಂದಾಗ ಕರೆಕ್ಟ್ ಆಗಿ ಮಿಸ್ ಆಯ್ತು. ಅಲ್ಲ ಸಂತೋಷು, ಅಷ್ಟೊತ್ನಲ್ಲಿ ನಮ್ಮನ್ನ ಎಬ್ಬಸ್ಬಾರ್ದಾಗಿತ್ತ? ಪಾಂಡವ, ಸ್ವಲ್ಪ ನನ್ ಕೈ ಬಿಡ್ತೀರಾ? ನೋಡಿ ಮಿಸ್ ವಾಸಂತಿ, ನನ್ಗೆ ಯಾವಾಗ್ಲೂ ಈ ಏರೋಪ್ಲೇನ್ ಒಳಗಡೆ ಇಲ್ಲ ಏರ್ ಕಂಡೀಷನ್ ರೂಮ್ ಒಳಗಡೆ ಎದ್ದು ಬೇಜಾರಾಗೋಗಿತ್ತು. ಇಲ್ಲಿ ಬಂದ್ ನೋಡ್ದೆ, ವಾತಾವರಣ ಹಿತವಾಗಿತ್ತು. ಹಾಯಾಗಿ ಮಲಗಿಬಿಟ್ಟೆ. ಪಾಂಡು ಅಂಕಲ್, ಆನಂದ್ ಅವ್ರಿಗೆ ಲೆಟರ್ ಬರೀಬೇಕಿತ್ತು. ಬರೀರಿ. ಸಂತೋಷನು ಬಂದಿದ್ದಾನೆ, 2 ತಿಂಗಳು ರಜಾ ಹಾಕಿದ್ದಾನೆ, ನಮ್ಮೆಲ್ಲರ ಜೊತೆ ಸಂತೋಷವಾಗಿರ್ತಾನೆ ಅಂತ ಬರೀರಿ. ಸ್ವಲ್ಪ ಪೋಸ್ಟ್ ಆಫೀಸ್ ಹೋಗಿ ಬರ್ತೀನಿ. ಆಗಲಮ್ಮ. ನೋಡಿ ಮಿಸ್ ವಾಸಂತಿ, ಪೋಸ್ಟ್ ಆಫೀಸ್ ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಇಲ್ಲೇ ಊರೊಳಗಡೆ 2 ಮೈಲಿ ಆಗುತ್ತೆ ಅಷ್ಟೇ. ಹಾಗಾದ್ರೆ ಹಿಂದ್ಗಡೆ ಕುತ್ಕೊಳ್ಳಿ, ಹಾಗೆ ಮಾತಾಡ್ತಾ ಡಬಲ್ ರೈಡ್ ಹೋಗೋಣ. ನೋ ಥ್ಯಾಂಕ್ಸ್. ಪಾಂಡು ಅಂಕಲ್, ಈ ಹುಡುಗಿ ಯಾರು? ಆನಂದಪ್ಪನವ್ರ ಪೇಷಂಟ್. ಪೇಷಂಟ್? ಏನಾಗಿತ್ತು? ಹುಚ್ಚಿಡ್ದಿತ್ತು. ಹುಚ್ಚು? ಈಗೆಲ್ಲ ವಾಸಿ ಆಗಿದೆ. ಗ್ಯಾರಂಟಿ ಗುಣವಾಗಿದ್ಯಾ? ಮಾತಾಡ್ಸಿದ್ರೆ ಏನು ಡೇಂಜರ್ ಇಲ್ಲ ತಾನೇ? ಕಂಪ್ಲೀಟ್ ಗುಣವಾಗ್ಬಿಟ್ಟಿದ್ದಾಳೆ. ಹಾಗಾದ್ರೆ ನನ್ಗೊಂದು ಒಳ್ಳೆ ಕಂಪನಿ ಸಿಕ್ಕಾಗಾಯ್ತು. ಸಂತೋಷು, ಇದೇನಿದು? ಉಯ್ಯಾಲೆ. ಇದೇನಯ್ಯ ಇದು? ಬೋಟು, ಉಯ್ಯಾಲೆ, ಇದನ್ನೆಲ್ಲ ಯಾಕೆ ಹೊತ್ಕೊಂಡ್ ಬಂದೆ? ಸಂತೋಷವಾಗಿ ಕಾಲ ಕಳೆಯೋಕೆ ಅಂಕಲ್. ಹಲೋ, ಗುಡ್ ಮಾರ್ನಿಂಗ್. ವೇಟ್. ವಾಕಿಂಗ್ ಹೊರಟಿದ್ದೀರಾ? ನಡ್ರಿ, ನಾನು ಬರ್ತೀನಿ, ಹೋಗೋಣ. ಯಾಕೆ? ಇಲ್ಲ, ಯಾವಾಗ್ಲೂ ನನ್ ಒಂಟಿಯಾಗಿ ವಾಕಿಂಗ್ ಹೋಗಿ ಅಭ್ಯಾಸ. ಇವತ್ತಿಂದ ಜೊತೆಲಿ ಹೋಗೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ನನಗ್ ಮಾತ್ರ ಯಾವಾಗ್ಲೂ ಯಾರ್ದಾದ್ರೂ ಜೊತೆಲಿ ವಾಕಿಂಗ್ ಹೋಗಿ ಅಭ್ಯಾಸ. ಕಮಾನ್, ಬನ್ನಿ ಹೋಗೋಣ. ಇಲ್ಲ, ಬೇಕಿದ್ರೆ ನಿಮ್ ಜೊತೆ ಪಾಂಡು ಅಂಕಲ್ನ ಕರ್ಕೊಂಡು ಹೋಗಿ. ಪಾಂಡು ಅಂಕಲ್? ಅದಕ್ಕಿಂತ ಇವತ್ತಿಂದ ನಾನು ಯಾವಾಗ್ಲೂ ಒಂಟಿಯಾಗಿ ವಾಕಿಂಗ್ ಹೋಗೋದನ್ನೇ ಅಭ್ಯಾಸ ಮಾಡ್ಕೊತೀನಿ. ನೋಡ್ತಾರೆ. ವಾಕಿಂಗ್ ಮುಗೀತು. ಒಂಟಿಯಾಗಿ ವಾಕಿಂಗ್ ಹೋಗೋದು ಬೋರ್. ಓ ಬೋರ್, ಇಟ್ ಈಸ್ ಅಬ್ಸಲ್ಯೂಟ್ಲಿ ಬೋರಿಂಗ್ ಆಗಿದೆ. ನೋಡಿ ಮಿಸ್ ವಾಸಂತಿ, ಒಂಟಿಯಾಗಿರೋದು ಸೈಕಲಾಜಿಕಲಿ ರಾಂಗ್, ಆರೋಗ್ಯಕ್ಕೆ ಹಾನಿಕರ. ನಮ್ಮ ಆನಂದ್ ಮಾವ ಅಷ್ಟು ದೊಡ್ಡ ಡಾಕ್ಟ್ರು, ಹೇಳಿಲ್ಲ ನಿಮ್ಗೆ? ನಿಮ್ಮ ಆನಂದ್ ಮಾವ ಹೇಳಿದ್ದಾರೆ, ಒಂಟಿತನನೇ ಮನಸ್ಸಿನ ಆರೋಗ್ಯಕ್ಕೆ ಒಳ್ಳೇದು ಅಂತ. ಜೊತೆಗೆ ಮಾತ್ ಕಡಿಮೆ ಮಾಡಿದಷ್ಟು
ಬಹಳ ಒಳ್ಳೇದು ಅಂತ ಹೇಳಿದ್ದಾರೆ. ಅಂದ್ರೆ ನಾವ್ ಯಾವಾಗ್ಲೂ ಲೋಟ ಅಂತ ಮಾತಾಡ್ತೀವಿ, ಯಾವಾಗ್ಲೂ ನಿಮ್ಮಂತರ ಜೊತೆ ಇರೋಕೆ ಇಷ್ಟಪಡ್ತೀವಿ, ಅವೆಲ್ಲ ಆಲ್ ರೈಟ್. ನೋಡ್ರಿ, ಇನ್ಮೇಲೆ ನಿಮ್ ನನ್ ಜೊತೆ ಮಾತು ಆಡ್ಬೇಡಿ, ಇರ್ಲು ಬೇಡಿ, ಬರ್ಲು ಬೇಡ್ರಿ. ಓಕೆ ಓಕೆ ರೀ, 8 ಗಂಟೆ ಆಗ್ತಾ ಇದೆ, ಜೊತೆಲಿ ತಿಂಡಿ ತಿನ್ನೋಣ, ಬನ್ರಿ. ಬರ್ರಿ. ನಾನು ಈ ಮನೆಗೆ ಸೋದರಳಿಯ, ನಿಮ್ ಹಾಗೆ ಪೇಷಂಟ್ ಆಗಿ ಬಂದಿಲ್ಲ ರೀ. ಯಾವ ಡಾಕ್ಟರ್ ಸೋದರಳಿಯ ಪೇಷಂಟ್ಗಳನ್ನ ಇಷ್ಟು ಪ್ರೀತಿಯಿಂದ ಮಾತಾಡ್ತಾನ್ರಿ? ಹೋಗ್ರೆ. ಸಂತೋಷು, ನಿನಗೆ ಇಷ್ಟವಾದ ತಿಂಡಿನೇ ಮಾಡಿದೀನಿ ಕಣಯ್ಯ. ಓ ಚೌಚೌಪ. ವಾಸಂತಿ, ನೀನು ಬಾಮ್ಮ, ಬಿಸಿಯಾಗಿರ್ಬೇಕಾದ್ರೆ ತಿನ್ಬಿಡುವಂತೆ. ಅರೇ, ವಾಸಂತಿಯವರಿಗೆ ನಗುವುದಕ್ಕೂ ಬರುತ್ತದೆ. ಮಿಸ್ಟರ್ ಪಾಂಡುರಂಗರಾವ್, ನೀವು ಮಾಡಿರುವ ಕೇಸರಿ ಬಾತು, ಖಾರ ಬಾತು ತುಂಬಾ ರುಚಿಯಾಗಿರುತ್ತದೆ. ತಮಾಷೆ ಹುಡುಗ. ಈಗ ಅರ್ಥವಾಯಿತು, ಈ ಮುಖವಾಡವಿದ್ದರೆ ಮಾತ್ರ ವಾಸಂತಿಯವರು ನಗುತ್ತಾರೆ ಎಂದು. ಇನ್ನು ಮೇಲೆ ಈ ಮುಖವಾಡವನ್ನು ಸದಾಕಾಲ ಧರಿಸಿಯೇ ಇರುತ್ತೇವೆ. ನಮ್ಮ ಮುಖ ಹೇಗಿದ್ದರೇನು, ನಮಗೆ ನಿಮ್ಮ ನಗುವೇ ಸದಾ ಮುಖ್ಯ. ಮುಖವಾಡವನ್ನು ಧರಿಸಿದ್ದೇನೆ, ಎಲ್ಲಿ ನಗಿ.